ನೀವು ಶ್ರೀಮಂತರಾಗಬೇಕಾದರೆ ನೀವು ಬಡವ ಮತ್ತು ಶ್ರೀಮಂತ ಇಬ್ಬರ ಸ್ಥಾನದಲ್ಲೂ ನಿಂತು ಯೋಚಿಸಬೇಕಾಗುತ್ತದೆ. ಒಮ್ಮೆ ಯೋಚಿಸಿ, ಒಂದು ದುಬಾರಿ ಕಾರು ನಿಮ್ಮ ಮುಂದೆ ಹೋಗ್ತಾ ಇದೆ. ಅದನ್ನು ನೀವು ಮತ್ತು ನಿಮ್ಮ ಸ್ನೇಹಿತರು ನೋಡಿ, ಅರೆ ವಾವ್, ಎಷ್ಟು ಚೆಂದಾಗಿದೆ, ಇಷ್ಟು ದುಬಾರಿಯ ಕಾರು ಎಂದು ಹೇಳ್ತೀರ. ಮತ್ತು ಆ ಕಾರ್ ಮುಂದೆ ಹೋಗ್ತಾ ಇದ್ದಂತೆ ನೀವು ಯೋಚಿಸಬೇಕು, ಏನಂತ. ಎಷ್ಟು ಜನ ನೀವು ಕಾರನ್ನು ಮಾತ್ರ ನೋಡಿದ್ರಿ ಮತ್ತು ಆ ವ್ಯಕ್ತಿಯನ್ನು ಯಾರು ನೋಡಿದ್ರಿ ಅಂತ. ನೀವಂತೂ ಆ ವ್ಯಕ್ತಿಯನ್ನು ಯಾರು ನೋಡಿರಲಿಕ್ಕಂತೂ ಸಾಧ್ಯವಿಲ್ಲ. ಈಗ ಹೇಳಿ, ಶ್ರೀಮಂತಿಕೆ ಯಾವುದರಿಂದ ನಿರ್ಧಾರವಾಯಿತು? ಮತ್ತು ಆ ಕಾರ್ನಿಂದ, ಆ ವ್ಯಕ್ತಿಯಿಂದಂತೂ ಅಲ್ಲ. ಮತ್ತು ಈಗ ಆ ಕಾರ್ನ ಓನರ್ ನೀವೇ ಎಂದು ಭಾವಿಸಿ. ಈಗ ಯೋಚಿಸಿ, ಜನರು ನನ್ನನ್ನು ಯಾವುದರಿಂದ ಶ್ರೀಮಂತ ಎಂದು ಕರೆದರು ಮತ್ತು ನನ್ನ ಹತ್ತಿರ ಇರುವ ದುಬಾರಿ ವಸ್ತುಗಳು, ಕಾರ್, ಬೈಕ್ಗಳಿಂದ ನನ್ನನ್ನು ಶ್ರೀಮಂತ ಎಂದು ಕರೆಯುತ್ತಾರೆ. ಈಗ ಹೇಳಿ, ನಿಜವಾದ ಶ್ರೀಮಂತಿಕೆ ಎಲ್ಲಿದೆ? ಅದು ಹಣದಲ್ಲಿ ಅಲ್ಲ. ಹಣದಿಂದ ಶ್ರೀಮಂತರಾಗಲು ಸಾಧ್ಯವಿಲ್ಲ. ಕೆಲವು ಬಾರಿ ನಮ್ಮ ಒಳ್ಳೆಯ ನಡತೆಗಳು ಮತ್ತು ಗುಣಗಳು ಎಲ್ಲವೂ ನಮ್ಮನ್ನು ಸೂಚಿಸುತ್ತವೆ ಶ್ರೀಮಂತರೆಂದು. ಜನರು ಹೇಗೆಂದರೆ, ನಾವು ಸೈಕಲ್ನಲ್ಲಿ ಕೂಡ ಹೋದರೂ ಜನರು ಹೇಳಬೇಕು ಅವರು ಶ್ರೀಮಂತರು ಎಂದು ಮತ್ತು ಆ ವ್ಯಕ್ತಿ ಒಳ್ಳೆಯವರು ಎಂದು. ನಿಜವಾದ ಶ್ರೀಮಂತಿಕೆ ಆಗ ಬರೋದು. ನಿಮಗೆ ಗಾಡಿಗಳು ಏಕೆ ಬೇಕು? ಒಂದೇ ಕಾರಣ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ. ನಿಮ್ಮ ಕೋಟಿ ಮೊತ್ತದ ಕಾರ್ ಎಯಿಂದ ಬಿವರೆಗೆ ಎಷ್ಟು ವೆಚ್ಚದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಯಿತು? ಮತ್ತು ಕಡಿಮೆ ವೆಚ್ಚದ ಗಾಡಿ ನಿಮ್ಮನ್ನು ಎಷ್ಟು ಮೊತ್ತದಲ್ಲಿ ಕರ್ಕೊಂಡು ಹೋಯಿತು? ಯೋಚನೆ ಮಾಡಿ. ಹಣವನ್ನು ಅವಶ್ಯಕತೆಗೆ ಖರ್ಚು ಮಾಡಬೇಕು, ಆಡಂಬರಕ್ಕಲ್ಲ. ಬಡವರಾಗೋಕ್ಕೆ ಮುಖ್ಯ ಕಾರಣ ನಮ್ಮ ಆಡಂಬರಗಳು. ಅವುಗಳನ್ನು ಕಡಿಮೆ ಮಾಡಬೇಕು. ದುಬಾರಿ ವಸ್ತುಗಳು ನಮ್ಮನ್ನು ವೇಗವಾಗಿ ಬಡವರನ್ನಾಗಿ ಮಾಡುತ್ತವೆ. ನಿಮಗೆ ತಿಳಿದಿರಬೇಕಾದ ಒಂದು ವಿಷಯ, ಭಾರತದಲ್ಲಿ ಇಂದು ಐಫೋನ್ಗಳನ್ನು ಹೆಚ್ಚು ಮಧ್ಯಮ ವರ್ಗದವರು ಮತ್ತು ಬಡವರೇ ಬಳಸುತ್ತಿದ್ದಾರೆ. ಶ್ರೀಮಂತರು ಇಂದಿಗೂ ಆಂಡ್ರಾಯ್ಡ್ ಮೊಬೈಲ್ಗಳನ್ನೇ ಬಳಸುತ್ತಿದ್ದಾರೆ. ಕಾರಣ, ಅವರಿಗೆ ಖರ್ಚಿನ ಅರಿವಿದೆ, ಆಡಂಬರದ ಅರಿವಿಲ್ಲ. ಖರ್ಚನ್ನು ಕಡಿಮೆ ಮಾಡಿದಷ್ಟು ಶ್ರೀಮಂತಿಕೆಯ ಹಾದಿಯಲ್ಲಿ ನೀವಿರ್ತೀರ. ಯೋಚಿಸಿ, ಮುಂದೆ ಹೆಜ್ಜೆ ಇಡಿ. ಹೆಚ್ಚಿನ ವಿಷಯಕ್ಕಾಗಿ ನಮ್ಮ ಲೈಫ್ ಚೇಂಜ್ ಮೋಟಿವೇಶನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.